ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಮ್ಮುಗೆ ಅಂತ ಬೆಳಗ್ಗೆನೆ ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಅಮ್ಮುಗೆ ಬೆಳಗ್ಗೆನೆ ನಾನು ಹಾಲು ಕೊಡ್ತೀನಿ. ಅಂದ್ರೆ ಅಕ್ಷಯ ಕಲ್ಪ ಅನ್ನೋ ಪ್ಯಾಕೆಟ್ ಹಾಲನ್ನ ಕೊಡ್ತೀನಿ ನಾನು. ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಎಷ್ಟು ml ಕೊಡ್ತೀನಿ ಅಂತ ಅಂದ್ಬಿಟ್ಟು. ಅವಳು ಬೆಳಗ್ಗೆನೆ ಅರೌಂಡ್ 7 ಗಂಟೆಗೆಲ್ಲ ಎದ್ಬಿಡ್ತಾಳೆ. ಒಂದೊಂದು ಸಾರಿ 5:30, 6 ಗಂಟೆಗೂ ಸಹ ಎದ್ಬಿಡ್ತಾಳೆ. ಆದ್ರೆ ನಾನು 6:30 ಹಂಗೆ ನಾನು ಅವಳಿಗೆ ಹಾಲು ಬಿಸಿ ಮಾಡ್ಕೊಡ್ತೀನಿ. ನಾನು ಸಹ ಫೀಡ್ ಮಾಡ್ತಾ ಇರೋದ್ರಿಂದ ಸೊ ಮ್ಯಾನೇಜ್ ಆಗತ್ತೆ, ಪರವಾಗಿಲ್ಲ. ಏನು ಅಷ್ಟು ಹೊಟ್ಟೆ ಹಚ್ಕೊಳ್ಳಲ್ಲ ಅವಳಿಗೆ. ಅದಾದ್ಮೇಲೆ ನಾನು ಬೆಳಗ್ಗೆ ಹಾಲು ಕೊಟ್ಟಿದ್ದಾದ್ಮೇಲೆ ಅವಳಿಗೆ ಸರಿ ಮಾಡಿ ತಿನ್ನಿಸ್ತೀನಿ. ಅಮ್ಮುಗೆ ಎಷ್ಟು ml ಹಾಲು ಕೊಡ್ತೀನಿ ಅನ್ನೋದನ್ನ ನಾನು ಪ್ರತಿದಿನ ಡೈಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಹಾಕೊಂಡು ಬಟ್ಲಲ್ಲಿ ಹಾಕೊಂಡು ಕುಡಿಸ್ತೀನಿ ಅವಳಿಗೆ, ಆರಿಸ್ತಾ ಆರಿಸ್ತಾ. ಅಮ್ಮುಗೆ ನಾನು 60ರಿಂದ 70 ml ಆಗುವಷ್ಟು ಹಾಲನ್ನ ಕೊಡ್ತೀನಿ ನಾನು, ಪ್ಯಾಕೆಟ್ ಮಿಲ್ಕ್ನ. ಈ ಬಟ್ಲಲ್ಲಿ 3/4 ಬಟ್ಲಷ್ಟು ತಗೊಂತಾಳೆ ಹಾಲು. ಟಿವಿ ನೋಡ್ತಾ ಹಾಲು ಕುಡಿತಾ ಇದ್ದಾಳೆ. ಅವಳಿಗೆ ಯಾವಾಗ್ಲೂ ನಾನು ಸ್ಪೂನಲ್ಲೇ ರೂಢಿ ಮಾಡಿರೋದು, ಬಾಟ್ಲಲ್ಲೆಲ್ಲ ಕೊಡೋದಿಲ್ಲ. ಅದೆಲ್ಲ ಸುಮ್ಮನೆ ರಿಸ್ಕ್ ಅಲ್ವಾ, ಮತ್ತೆ ನೀಟಾಗಿ ವಾಶ್ ಆಗಿಲ್ಲ ಅಂತ ಅಂದ್ರೆ ಅವ್ರಿಗೆ ಲೂಸ್ ಮೋಷನ್ ಆಗತ್ತೆ, ಇಲ್ಲ ಅಂತಂದ್ರೆ ಏನಾದ್ರೂ ತೊಂದರೆ ಆಗತ್ತೆ. ಅದಕ್ಕೋಸ್ಕರ ನಾನು ಸ್ಪೂನಲ್ಲೇ ರೂಢಿ ಮಾಡಿದ್ನಲ್ಲ ನೀರು ಕುಡಿಸೋದು, ಅದೇ ರೀತಿಯಾಗಿ ನಾನು ಹಾಲನ್ನು ಅದೇ ರೀತಿಯಾಗಿ ಕೊಡ್ತಾ ಇದ್ದೀನಿ. ನೀಟಾಗಿ ಕುಡ್ಕೊಂತಾಳೆ. ಮೊದ್ಲಿಂದನೂ ಅಷ್ಟೇ, ನಾನು ಅವಳಿಗೆ ಬಾಟ್ಲಲ್ಲೆಲ್ಲ ವಾಟರ್ ಕುಡಿಸೋದು ಆ ಥರದ್ದೆಲ್ಲ ರೂಢಿ ಮಾಡಲಿಲ್ಲ. ಡೈರೆಕ್ಟಾಗಿ ಸ್ಪೂನಲ್ಲೇ ಕುಡಿಸೋದನ್ನ ರೂಢಿ ಮಾಡಿದೆ, ಹಾಗೆ ಕಲ್ತ್ಕೊಂಡ್ಳು ಅವಳು. ಈಗ ಅದು ನನಗೆ ಯೂಸ್ ಆಗ್ತಾ ಇದೆ. ಹಾಲು ಕುಡಿಸೋದು ತುಂಬಾನೇ ಈಸಿ ಆಗಿದೆ ನೋಡಿ. ನೀಟಾಗಿ ಕುಡ್ಕೊಂತಾಳೆ, ತೊಂದರೆ ಇಲ್ಲ. ಬ್ರೇಕ್ಫಾಸ್ಟ್‌ಗೆ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಚಿತ್ರಾನ್ನ ಮಾಡಿದ್ದೆ. ಇದು ನನಗೆ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು, ಕುಕ್ಕರಲ್ಲಿ ಚಿತ್ರಾನ್ನ ಮಾಡೋದು, ವೆಜಿಟೇಬಲ್ ಚಿತ್ರಾನ್ನ ತುಂಬಾ ಚೆನ್ನಾಗಾಗತ್ತೆ. ನಾವು ಯಾವುದೇ ವೆಜಿಟೇಬಲ್ಸ್ ಕೂಡ ಹಾಕೊಬೋದು ಇದಕ್ಕೆ. ಇಂಥದ್ದೇ ತರಕಾರಿ ಹಾಕಬೇಕು ಅಂತ ಏನಿಲ್ಲ, ತುಂಬಾ ಚೆನ್ನಾಗಾಗತ್ತೆ. ಟೇಸ್ಟ್ ಕೂಡ ಸೂಪರ್ ಆಗಿರತ್ತೆ. ಇದ್ರ ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಂಡ್ಬಿಟ್ರಂತೂ ಸೂಪರ್ ಆಗಿರತ್ತೆ. ಇದನ್ನ ಮಾಡಿದ್ದೆ, ಆದ್ರೆ ಮಾಡೋವಾಗ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಇವತ್ತು. ಖಂಡಿತವಾಗ್ಲೂ ನಾನು ಇದನ್ನ ಇನ್ನೊಂದ್ಸರಿ ನಿಮ್ಗೆ ಹೇಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಈಗಂತೂ ಬಾಳೆ ಎಲೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಕುಕ್ಕರಲ್ಲಿ ಚಿತ್ರಾನ್ನ ಎಲ್ಲ ಮಾಡ್ಕೊಂತೀವಲ್ಲ, ಪಲಾವು, ಚಿತ್ರಾನ್ನ, ಬಾತ್, ಅದನ್ನೆಲ್ಲಾನು ಬಾಳೆ ಎಲೆಲಿ ತಿಂದ್ರೆ ತುಂಬಾ ಟೇಸ್ಟ್ ಆಗಿರತ್ತೆ. ನಾವು ಬಿಸಿ ಬಿಸಿನ ಬಾಳೆ ಎಲೆಲಿ ಹಾಕೊಂಡ್ಬಿಟ್ರೆ ಅದ್ರ ಫ್ಲೇವರ್ ಕೂಡ ಬರ್ತಾ ಇರತ್ತೆ ಅದ್ರ ಜೊತೆಗೆ ಮಿಕ್ಸ್ ಆಗ್ಬಿಟ್ಟು. ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ. ಗೋಕುಲ್ಗೆ ಕೆಳಗಡೆ ಕೂತು ಊಟ ಮಾಡೋದನ್ನ ರೂಢಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಇತ್ತೀಚೆಗೆ ಅವನಿಗೆ ಕೆಳಗಡೆನೆ ಕೂರಿಸಿ ಊಟ ಆಗ್ಲಿ ತಿಂಡಿ ಆಗ್ಲಿ ಕೊಡ್ತಾ ಇದ್ದೀನಿ. ಗೋಕುಲು ರೊಟ್ಟಿ, ಚಪಾತಿ ಈ ತರದನ್ನೆಲ್ಲ ತಿನ್ಬಿಡ್ತಾನೆ, ಬಟ್ ರೈಸ್ ತಿನ್ನೋದಕ್ಕೆ ಬರೋದಿಲ್ಲ ಅವನಿಗೆ. ಒಂದ್ 2-3 ತಿನ್ಬಿಟ್ಟು ಅಮ್ಮ ತಿನ್ನಿಸ್ಕೊಡಿ ತಿನ್ನಿಸ್ಕೊಡಿ ಅಂತ ಕೇಳ್ತಾ ಇರ್ತಾನೆ. ಯಾರಿಗಾದ್ರೂ ಕೇಳ್ತಾ ಇರ್ತಾನೆ, ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ, ತಿನ್ನಿಸ್ಕೊಡಿ ತಿನ್ನಿಸ್ಕೊಡಿ ಅಂತ ಅನ್ಬಿಟ್ಟು. ಅದಕ್ಕೆ ನಾನು ಅವನು ತಿನ್ನೋದ್ ಕಲೀಲಿ ಅಂತ ಅನ್ಬಿಟ್ಟು, ಈಗ ಬಾಳೆ ಎಲೆಯಲ್ಲಿ ಹಾಕಿದ್ರೆ ಸ್ವಲ್ಪ ಚೆಲ್ಲೋದೆಲ್ಲ ಕಡಿಮೆ ಆಗತ್ತಲ್ವಾ, ಅದು ಕೂಡ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಬಾಳೆ ಎಲೆ ಕಟ್ ಮಾಡಿ ಹಾಕೊಟ್ಟಿದ್ದೀನಿ. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೀವುನು ಸಹ. ನಮ್ಗೊಂದು ಬಳೆ ಶಾಸ್ತ್ರಕ್ಕೆ ಹೋಗ್ಬೇಕಿತ್ತು. ಸೊ ಅಮ್ಮನ ಮಲಗಿಸ್ಬಿಟ್ಟು ನಾನು ನಮ್ಮಮ್ಮ ಇಬ್ರು ಹೋಗ್ಬಿಟ್ಟು ಬಂದ್ವಿ. ಅಮ್ಮಗೋಸ್ಕರನು ಬಳೆ ತಗೊಂಡ್ ಬಂದಿದ್ರು. ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್ 2 ಕಲರ್ ತಗೊಂಡ್ ಬಂದಿದ್ದಾರೆ. ನಾನ್ ರೆಡ್ ಕಲರ್ ಹಾಕಿದ್ದೆ. ನಮ್ಮಮ್ಮ ತೋರಿಸ್ತಾ ಇದ್ದಾರೆ ನೋಡಿ, ಬಳೆ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅವಳಿಗೆ ಅಂತ ಅನ್ಬಿಟ್ಟು. ಪಾಪ ನಿದ್ರೆ ಮಾಡಿ ಎದ್ದಿದ್ಲು ಅವಳು. ಅಷ್ಟ್ರಲ್ಲಿ ನಾವಿಬ್ರು ಹೋಗ್ಬಿಟ್ಟು ಬಳೆ ಶಾಸ್ತ್ರಕ್ಕೆ ಹೋಗ್ಬಿಟ್ಟು ಬಳೆ ತೊಡಸ್ಕೊಂಡ್ ಬಂದಿದ್ವಿ. ಯಾವ್ದೋ ಮದ್ವೆ ಶಾಸ್ತ್ರದ್ದು ಅದು ಆಕ್ಚುಲಿ. ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅವಳದು ಲಂಗ ಬ್ಲೌಸ್ ಇದೆ, ಸೊ ಅದಕ್ಕೆ ಹಾಕ್ಬಿಟ್ಟು ಫೋಟೋ ಶೂಟ್ ಮಾಡ್ತೀನಿ, ನೋಡೋಣ ಎಷ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಬಿಟ್ಟು. ತುಂಬಾ ದಿನ ಆಗ್ಬಿಟ್ಟಿತ್ತು ಅವಳಿಗೆ ಲಂಗ ಬ್ಲೌಸ್ ಎಲ್ಲ ಹಾಕಿ ಫೋಟೋ ಶೂಟ್ ಮಾಡಿ ಅಲ್ವಾ. ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಕ್ಕಿದ್ದೆಲ್ಲ ಬಾಯ್ಗೆ ಹಾಕೊಳ್ಳೋದ್ ಕಲ್ತಿದ್ದಾಳೆ ಇತ್ತೀಚೆಗಂತೂ. ಎಲ್ಲ ತಪ್ಪಿಸ್ಬೇಕು, ಏನು ಮಾಡಕ್ ಆಗಲ್ಲ, ಮಕ್ಳಲ್ವಾ.
ಅಮ್ಮು ಬೆಳಗ್ಗೆನೆ ಹಾಲು ಕುಡಿದ್ಬಿಟ್ಟು ಮಲಗ್ಬಿಟ್ಟಿದ್ಲು. ನಾವು ಅಷ್ಟರಲ್ಲಿ ಬಳೆ ಶಾಸ್ತ್ರ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ತುಂಬಾ ಹೊತ್ತು ಮಲಗಿದ್ಲು. ನನ್ನ ತಂಗಿ ಅವಳನ್ನ ನೋಡ್ಕೊಂತಿದ್ಲು. ಅದಾದ್ಮೇಲೆ ನಾನು ಅವಳಿಗೆ ಮಲ್ಟಿಗ್ರೇನ್ ಸರಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅವಳಿಗೆ ಮಲ್ಟಿಗ್ರೇನ್ ಸರಿನೇ ಮಾಡೋದು. ನಿಮ್ಗೆ ಚೆನ್ನಾಗಿ ಗೊತ್ತು. ಆಲ್ಮೋಸ್ಟ್ ಅವಳು ಸರಿ ಖಾಲಿ ಆಗ್ತಾ ಬರ್ತಾ ಇದೆ. ನಾನು ಅವಳ ಸರಿಗೆ ಎಲ್ಲ ತರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಕರ್ಬೇವಿನ ಸೊಪ್ಪು ಅದನ್ನೆಲ್ಲ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. ಮತ್ತೆ ಈ ಸರಿ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಸಹ ಹೆಲ್ದಿ ಆಗಿರುತ್ತೆ. ಯಾರಿಗಾದ್ರೂ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ಅಂದ್ರೆ ನಾನು ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅಂದ್ರೆ ಮೊದಲನೇ ಸರಿಯಾಗಿ ಹೇಗೆ ಮಾಡ್ಕೋಬೇಕು ಮತ್ತೆ ಸೆಕೆಂಡ್ ಸ್ಟೇಜಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ಸ್ಟೇಜ್ ಬೈ ಸ್ಟೇಜ್ ಕೂಡ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದೀನಿ. ಯಾರಿಗಾದ್ರೂ ಸರಿ ಮಾಡ್ಕೋಬೇಕು ಮಲ್ಟಿಗ್ರೇನ್ ಸರಿ ಅಂತ ಅಂದ್ರೆ ಖಂಡಿತವಾಗ್ಲೂ ನೋಡ್ಕೊಂಡು ಬನ್ನಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸರಿನಾ? ಅಮ್ಮುಗೆ ಅಂತ ಸೈಕಲ್ ಆರ್ಡರ್ ಮಾಡಿದ್ವಿ. ಟ್ರೈ ಸೈಕಲ್ಲು 3 ಚಕ್ರ ಇರುತ್ತಲ್ಲ ಆ ತರ ಸೈಕಲ್ನ ಆರ್ಡರ್ ಮಾಡಿದ್ವಿ. ಫ್ಲಿಪ್ಕಾರ್ಟ್ ಇಂದ ಆರ್ಡರ್ ಮಾಡಿರೋದು ಇದನ್ನ. ಅದನ್ನ ನಮ್ಮ ಹಸ್ಬೆಂಡ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಆನ್ಲೈನ್ ಶಾಪ್ ಮಾಡಿದ್ರು ನೀಟಾಗಿ ಫಿಕ್ಸ್ ಮಾಡ್ಬಿಡ್ತಾರೆ ಅವರು. ಜಸ್ಟ್ ಅದು ಹೇಗ್ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಡ್ರೆ ಆಯ್ತು. ಚೆನ್ನಾಗಿ ನೀಟಾಗಿ ಫಿಕ್ಸ್ ಮಾಡ್ಬಿಡ್ತಾರೆ. ಸೊ ಅದನ್ನ ಓಪನ್ ಮಾಡ್ತಾ ಇದ್ದಾರೆ. ನಾನು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಯಾರಾದ್ರೂ ನಿಮ್ಮ ಮಗುಗೆ ಟ್ರೈ ಸೈಕಲ್ ಕೊಡಿಸ್ಬೇಕು ಅಂತ ಇದ್ರೆ ನಾನು ಇದ್ರ ಲಿಂಕ್ನ ಹಾಕಿರ್ತೀನಿ. ಇದು ಪ್ರಮೋಷನ್ ಅಲ್ಲ, ಜಸ್ಟ್ ನಾನು ನಿಮ್ಗೆ ಏನಾದ್ರೂ ಯೂಸ್ ಆಗತ್ತೆ ಅನ್ನೋದಕ್ಕೋಸ್ಕರ ಹಾಕಿರ್ತೀನಿ. ಇಷ್ಟ ಆದ್ರೆ ತಗೊಳ್ಬೋದು. ಸರಿನಾ? ನೋಡಿ ಅಮ್ಮು ಸೈಕಲ್ ಎಷ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಂಗಂತೂ ತುಂಬಾ ಇಷ್ಟ ಆಯ್ತು. ನಾನ್ ಪಿಂಕ್ ಕಲರ್ ಬುಕ್ ಮಾಡಿದ್ದೆ, ಆದ್ರೆ ರೆಡ್ ಕಲರ್ ಬಂತು. ಅದು ಸಹ ಚೆನ್ನಾಗಿತ್ತು. ಅದರಿಂದ ನಾನು ರಿಟರ್ನ್ ಮಾಡಕ್ ಹೋಗ್ಲಿಲ್ಲ. ಅಮ್ಮುಗೆ ಅಂತ ಯಾವ್ದು ಬಂತು ಅದೇ ಇರ್ಲಿ ಬಿಡು ಅಂತ ಅನ್ಬಿಟ್ಟು ಸುಮ್ನಾದೆ. ನಾನೀಗ ಶಾಂಪೂನ ಚೇಂಜ್ ಮಾಡಿದೆ. ಮೊದಲು ನಾನು ಟ್ರೆಸೆಮೆ ಹಾಕ್ತಾ ಇದ್ದೆ, ಈಗ ಪ್ಯಾಂಟಿನ್ ಹಾಕ್ತಾ ಇದ್ದೀನಿ. ಯಾಕೋ ಹೇರ್ ಫಾಲ್ ಜಾಸ್ತಿನೇ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಪ್ಯಾಂಟಿನ್ ಟ್ರೈ ಮಾಡಿದೆ, ಚಿಕ್ಕದೊಂದು ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ನಾನು ದೊಡ್ಡದು ಆರ್ಡರ್ ಮಾಡ್ಕೊಂಡೆ ನಾಯ್ಕಾದಲ್ಲಿ. ಚೆನ್ನಾಗಿದೆ. ಯಾರಿಗಾದ್ರೂ ಇಷ್ಟ ಆದ್ರೆ ಯೂಸ್ ಮಾಡಿ. ತುಂಬಾ ಸ್ಮೂತ್ ಆಗಿರತ್ತೆ ಹೇರು. ಮತ್ತೆ ಅದ್ರ ಜೊತೆಗೆ ಒಂದು ಕಂಡೀಷನರ್ ಇತ್ತು. ಸೊ ಜೊತೆನಲ್ಲಿ ಕಾಂಬೋ ಆಫರ್ ಅಲ್ಲಿ ಇತ್ತು. ಸೊ ತಗೊಂಡೆ. ಚೆನ್ನಾಗಿದೆ. ನಿಮ್ಗೂ ಕೂಡ ಇಷ್ಟ ಆದ್ರೆ ಯೂಸ್ ಮಾಡ್ಬೋದು. ಅಂದ್ರೆ ಹೇರ್ ಫಾಲ್ ಅಷ್ಟು ಆಗ್ತಾ ಇಲ್ಲ. ಸೊ
ಅಮ್ಮ ಅಂತೂ ಸೈಕಲ್ ಫಿಕ್ಸ್ ಮಾಡಾದ್ಮೇಲೆ ಅದರಿಂದ ಕೆಳಗಡೆನೆ ಇಳಿತಾ ಇರ್ಲಿಲ್ಲ. ಏನಾದ್ರೂ ತಿನ್ನೋದಕ್ಕಷ್ಟೇ ಎಳ್ಕೊಂಡ್ ಬರ್ಬೇಕಾಗಿತ್ತು ಅಷ್ಟೇ ಅವಳನ್ನ. ಆಮೇಲೆ ಮತ್ತೆ ಸೈಕಲ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾ ಇದ್ಲು, ರೌಂಡ್ ಹಾಕ್ಸಿ ಅಂತ ಅನ್ಬಿಟ್ಟು. ನನ್ಗಂತೂ ಸಾಕಾಯ್ತು. ಆಮೇಲೆ ಅವ್ರ ಪಪ್ಪಂಗೆ ಹೇಳ್ಬಿಟ್ಟೆ ರೌಂಡ್ ಹಾಕ್ಸಿ ಅಂತ ಅನ್ಬಿಟ್ಟು. ಸೊ ನೋಡಿ, ಎಲ್ಲರಿಗೂ ಬಾಯ್ ಹೇಳೋದು ಹೋಗೋದು, ಅವ್ರ ಅಜ್ಜಿ ಮನೆ ತನಕ ಹೋಗ್ಬಿಟ್ಟು ಅಲ್ಲೂ ಬಾಯ್ ಹೇಳೋದು ಬರೋದು, ಇದೇ ಆಟ ಆಗ್ಬಿಟ್ಟಿದೆ ಅವಳದು. ಅಮ್ಮಗಂತೂ ಸೈಕಲ್ ತುಂಬಾ ಇಷ್ಟ ಆಯ್ತು, ನನ್ಗೂ ಸಹ ತುಂಬಾ ಇಷ್ಟ ಆಯ್ತು. ಅದಕ್ಕೆ ಬೆಲ್ಟ್ ಸಹ ಕೊಟ್ಟಿದ್ದಾರೆ. ಇನ್ನು ಚಿಕ್ಕ ಮಗು ಆದ್ರೂನು ಬೆಲ್ಟ್ ಹಾಕಿ ಕೂರ್ಸ್ಬಿಟ್ಟು ಕರ್ಕೊಂಡು ಹೋಗ್ಬೋದು. ನಾನೇ ಸ್ವಲ್ಪ ಲೇಟ್ ಆಯ್ತೇನೋ ತಂದ್ಕೊಡೋದು ಅಂತ ಅನ್ಕೊಂತಾ ಇದ್ದೆ, ಅಷ್ಟ್ ಚೆನ್ನಾಗಿದೆ ಈ ಸೈಕಲ್. ಅಮ್ಮುಗೆ ಅಂತ ಅನ್ಬಿಟ್ಟು ಪಾಲಕ್ ಹಾಕಿ ದಾಲ್ ಕರಿ ಮಾಡ್ತಾ ಇದ್ದೀನಿ. ಅಮ್ಮಗೋಸ್ಕರ ಅಂತ ಅಂದ್ರೆ ನಮ್ಗೋಸ್ಕರನೇ ಮಾಡ್ತಾ ಇರೋದು. ಅದ್ರಲ್ಲಿ ಅವಳಿಗೆ ಸಪ್ಪೆ ದಾಲ್ನ ತೆಗ್ದಿಡ್ತೀನಿ. ಹೇಗ್ ತೆಗ್ದಿಟ್ಕೊಳ್ಳೋದು ಅನ್ನೋದನ್ನ ನಾನು ಆಲ್ರೆಡಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಅದ್ರೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಅಂದ್ರೆ ನೋಡಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರತ್ತೆ, ಮಕ್ಳಿಗೂ ಸಹ ತುಂಬಾ ಹೆಲ್ದಿ ಆಗಿರತ್ತೆ. ಮಗುಗೆ ಪಾಲಕ್ ತುಂಬಾನೇ ಒಳ್ಳೇದಲ್ವಾ. ಸೊ ದಾಲ್ ಕರಿ ಮಾಡ್ಕೊಡಿ, ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿರತ್ತೆ. ನಾನು ಅಮ್ಮಗೆ ಬಟ್ಲಲ್ಲಿ ಹಾಕೊಂಡು ರೈಸ್ ಹಾಕೊಂಡು ಮ್ಯಾಶ್ ಮಾಡಿ ತಿನ್ಸೋದನ್ನ ತುಂಬಾನೇ ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಈಗ ಅವಳಿಗೆ ಸೈಡ್ ಅಲ್ಲಿ ಸಾಂಬಾರ್ ಹಾಕೊಂಡು ರೈಸ್ ಹಾಕೊಂಡು ನಾವು ತಿನ್ನೋ ತರಾನೇ ತಿನ್ಸೋದು, ಅದನ್ನ ಸಹ ರೂಢಿ ಮಾಡ್ತಾ ಇದ್ದೀನಿ ಅವಳಿಗೆ. ನೋಡಿ, ಸಪ್ಪೆ ಸಾಂಬಾರ್ ಅವಳಿಗೋಸ್ಕರ ತೆಗ್ದಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ, ಮೆತ್ತಗಾಗಿದೆ. ಬೇಳೆ ಎಲ್ಲ ಮೆತ್ತಗಿರ್ಬೇಕು, ಸ್ವಲ್ಪ ತುರಿಯಾಗಿರೋದು ಆತರ ಎಲ್ಲ ಇರಬಾರ್ದು. ಅಮ್ಮಗೆ ಊಟಕ್ಕೆ ಬಾ ಅಂತ ಹೇಳ್ತಾ ಇದ್ರೆ ಎಲ್ಲಾರ್ಗು ಹೊಡಿತಾ ಇದ್ದಾಳೆ, ನಾನ್ ಸೈಕಲ್ ಇಂದ ಇಳಿಯೋದಿಲ್ಲ ಅಂತ ಅನ್ಬಿಟ್ಟು. ನಮ್ಮ ಅತ್ತೆ ಮಾವಂಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ ಅವಳು ಖುಷಿಯಾಗಿರೋದ್ ನೋಡ್ಬಿಟ್ಟು. ಎಲ್ಲಾರು ಎತ್ಕೊಂಡ್ ಕೈಯೆಲ್ಲ ನೋವು ಬಂದ್ಬಿಡ್ತಾ ಇತ್ತು. ಈಗ ಸೈಕಲ್ ಬಂದಿದೆ ಅಲ್ವಾ, ಇನ್ ಸೈಕಲ್ ಅಲ್ಲಿ ಹಾಕಿ ಕೂರಿಸ್ಬಿಟ್ಟು ತಿರ್ಗಾಡ್ಸೋದೆ ಅಷ್ಟೇ ಅವಳನ್ನ. ನೋಡಿ, ಕರಿತಾ ಇದ್ದೀನಿ ಊಟ ಮಾಡುವಂತೆ ಬಾ ಅಂತ, ಆದ್ರೂ ಬರ್ತಾ ಇಲ್ಲ ಅವಳು. ಕಿರಿಚ್ತಾ ಇದ್ದಾಳೆ, ಎಲ್ಲರಿಗೂ ಹೊಡಿತಾ ಇದ್ದಾಳೆ. ಯಾರ್ ಸೈಕಲ್ ಇಂದ ಎತ್ಕೊಳಕ್ ಹೋದ್ರು ಹೊಡಿಯಕ್ ಬರ್ತಾಳೆ ಅವಳು. ಅಷ್ಟು ರೌಡಿ ಆಗ್ಬಿಟ್ಟಿದ್ದಾಳೆ. ನೋಡಿ, ನಾನೀಗ ಅಮ್ಮಗೋಸ್ಕರ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ರೈಸ್ ನ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಸಾಫ್ಟ್ ಆಗಿದೆ. ಅದ್ರ ಜೊತೆಗೆ ನಾನು ಬೇಳೆ ದಾಲ್ನ ಹಾಕೊಳ್ತಾ ಇದ್ದೀನಿ. ತಿನ್ಸೋವಾಗ ಸೊಪ್ಪನ್ನೆಲ್ಲ ಸ್ವಲ್ಪ ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡು ತಿನ್ನಿಸ್ಬೇಕು. ಹಾಗೆ ತಿನ್ಸಕ್ ಹೋಗ್ಬೇಡಿ, ಗಂಟ್ಲಲ್ಲಿ ಸ್ವಲ್ಪ ಸಿಗಾಕೊಂತು ಅಂದ್ರೆ ಮಕ್ಕಳು ವಾಮಿಟ್ ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಕೈಯಲ್ಲೇ ನಾವು ಮ್ಯಾಶ್ ಮಾಡ್ಕೊಂಡು ತಿನ್ನಿಸ್ಬೇಕು. ಅದನ್ನ ರೂಢಿ ಮಾಡ್ತಾ ಬರ್ತಾ ಇದ್ದೀನಿ. ಅಮ್ಮು ಇದೇ ತರ ತಿಂತಾ ಇದ್ದಾಳೆ. ಬಟ್ಲಲ್ಲೆಲ್ಲ ಹಾಕಿ ತುಂಬಾ ಮ್ಯಾಶ್ ಮಾಡಿ ತಿನ್ಸೋದನ್ನ ಆದಷ್ಟು ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಈಗ ಏನಿದ್ರು ಈ ರೀತಿಯಾಗಿ ತಿನ್ಸೋದು. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ತುಂಬಾ ಟೇಸ್ಟಿನೂ ಕೂಡ, ಮತ್ತೆ ಬೇಳೆ ಸಾಂಬಾರ್ಗಂತೂ ತುಂಬಾ ಟೇಸ್ಟ್ ಕೊಡುತ್ತೆ. ಮಕ್ಳಿಗೆ ಯಾವುದೇ ರೀತಿಯಾದ ಫುಡ್ ನ ಕೊಟ್ರು ಅದ್ರ ಜೊತೆಗೆ ತುಪ್ಪ ಹಾಕೋದನ್ನ ಮಾತ್ರ ಮರಿಬೇಡಿ, ಯಾಕಂದ್ರೆ ಕಾನ್ಸ್ಟಿಪೇಷನ್ ಆಗಲ್ಲ, ಮೋಷನ್ಸ್ ಎಲ್ಲ ನೀಟಾಗಿ ಆಗತ್ತೆ. ನೋಡಿ, ಅಮ್ಮಗ್ ತಿನ್ನಿಸ್ತಾ ಇದ್ದೀನಿ. ಅಮ್ಮಗೆ ಆಟ. ಊಟ ತಿನ್ನೋದಕ್ಕೆ ಹಠ ಏನ್ ಮಾಡೋದಿಲ್ಲ, ತುಂಬಾ ನೀಟಾಗಿ ತಿನ್ಕೊಂಡ್ಬಿಡ್ತಾಳೆ ಅಮ್ಮು. ಟೇಸ್ಟ್ ಆಗಿ ಚೆನ್ನಾಗಿ ಮಾಡಿದ್ರೆ ಸಾಕು, ತಿನ್ಬಿಡ್ತಾಳೆ. ಆದ್ರೆ ಏನ್ ಮಾಡೋದು, ಆಟ ಆಡ್ತಾ ಇರ್ತಾಳಲ್ಲ, ಅದ್ರ ಮೇಲೆ ಗಮನ ಜಾಸ್ತಿ ಹೋಗ್ತಾ ಇರುತ್ತೆ. ಆದ್ರೂ ಇವಾಗ ಸ್ವಲ್ಪ ಕಷ್ಟನೇ ಅವಳಿಗೆ ಊಟ ಮಾಡ್ಸೋದು. ಆಮೇಲೆ ಹೇಗೋ ಕಷ್ಟಪಟ್ಟು ಕೂತ್ಕೊಂಡು ತಿಂತಾ ಇದ್ಲು. ಅದಕ್ಕೆ ನಾನು ಸ್ವಲ್ಪ ಟಿವಿಲಿ ಕಾರ್ಟೂನ್ ಅದು ಇದು ಹಾಕ್ಬಿಡ್ತೀನಿ. ಸ್ವಲ್ಪ ಕೂತ್ಕೊಂಡು ನೋಡ್ತಾ ಇರ್ತಾಳಲ್ಲ, ಹಾಗೆ ತಿನ್ಕೊಂಡ್ಬಿಡ್ತಾಳೆ. ಈ ರೀತಿಯಾಗಿ ಏನಾದ್ರು ಬಿಟ್ಬಿಟ್ರಂತೂ ಫುಲ್ ಆಟ ಅಂದ್ರೆ ಆಟ ಅವಳಿಗೆ. ಎಲ್ಲಿ ಹಿಂದೆ ಹೋಗಿ ತಿನ್ನಿಸ್ಬೇಕು. ಮೊದ್ಲೇ ಕೆಲ್ಸಗಳು ಮಾಡಿರ್ತೀವಿ, ತುಂಬಾ ಬಾಡಿ ಎಲ್ಲ ಪೇನ್ ಆಗ್ತಾ ಇರುತ್ತೆ. ಇನ್ನು ಓಡಾಡ್ತಾ ತಿನ್ಸೋಷ್ಟು ಶಕ್ತಿ ಅಂತೂ ನನ್ಗಂತೂ ಇಲ್ಲ. ಅದಕ್ಕೆ ಒಂದ್ ಕಡೆ ಕೂರಿಸ್ಕೊಂಡು ತಿನ್ಸೋದಿಕ್ಕೆ ನೋಡ್ತಾ ಇರ್ತೀನಿ ಯಾವಾಗ್ಲೂ. ಸೈಕಲ್ ಮೇಲೆ ಕೂರಿಸ್ಕೊಂಡು ತಿನ್ಸ್ಬೋದು, ಬಟ್ ಏನಂದ್ರೆ ಅವಳು ಒಂದೇ ಕಡೆ ಇರೋದಿಲ್ಲ. ಸೈಕಲ್ ಅಲ್ಲಿ ಹೊರ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾಳೆ. ನಮ್ ಕಾರಿಡಾರ್ ಅಲ್ಲಿ ಜಾಗ ಜಾಸ್ತಿ ಇದೆ, ಆದ್ರೂ ಸಹ ಅಲ್ಲಿ ಓಡಾಡ್ಸಕ್ಕೆ ಇಷ್ಟಪಡಲ್ಲ ಅವಳು. ಗೇಟ್ ಇಂದ ಆಚೆ ಹೋಗ್ಬೇಕು, ಕರ್ಕೊಂಡೋಗಿ ಅಂತಾನೆ ಹೇಳ್ತಾ ಇರ್ತಾಳೆ. ಅದಕ್ಕೆ ಇವಳಿಗೆ ಮೊದ್ಲಿನ ತರಾನೇ ಕೂರಿಸ್ಕೊಂಡು ಊಟ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದು ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಆದ್ರೂ ಒಂದ್ ಕಡೆ ಕೂರ್ತಿಲ್ಲ ನೋಡಿ, ಫುಲ್ಲು ಓಡಾಡ್ತಾ ಇದ್ದಾಳೆ. ಊಟ ಆದ್ಮೇಲೆ ಮತ್ತೆ ಕರ್ಕೊಂಡ್ ಹೋಗಿ ನನ್ನನ್ನ ಅಂತ ಅನ್ಬಿಟ್ಟು ತುಂಬಾ ಹಠ ಮಾಡಕ್ ಸ್ಟಾರ್ಟ್ ಮಾಡಿದ್ಲು. ನಾನು ಅವಳಿಗೊಂದು 2 ರೌಂಡ್ ಹಾಕ್ಸ್ಬಿಟ್ಟು ಅವ್ರ ಅಜ್ಜಿ ಮನೇಲಿ ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಹೇಳ್ದೆ. ಅಲ್ಲಿ ಯಾರಾದ್ರೂ ರೌಂಡ್ ಹಾಕ್ಸ್ತಾ ಇರ್ತಾರಲ್ವಾ, ಅದಕ್ಕೋಸ್ಕರ. ನಮ್ ಹಸ್ಬೆಂಡ್ಗೆ 3 ಗಂಟೆ ಮೇಲೆ ವರ್ಕ್ ಜಾಸ್ತಿ ಆಗ್ಬಿಡತ್ತೆ, ಮೀಟಿಂಗ್ಸ್ ಅಂತೆ ಅದಂತೆ ಇದಂತೆ ಅಂತ ಅನ್ಬಿಟ್ಟು ಅವರು ಬಿಸಿ ಆಗ್ಬಿಡ್ತಾರೆ. ಅದಕ್ಕೆ ನಾನೇನ್ ಮಾಡ್ದೆ, ಅವಳನ್ನ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ ಅಂತ ಅನ್ಬಿಟ್ಟು ಹೇಳ್ದೆ. ಅವ್ರು ಕರ್ಕೊಂಡು ಹೋಗಿ ಬಿಡೋದಕ್ಕೆ ಹೋಗ್ತಾ ಇದಾರೆ. ನೋಡಿ, ಎಷ್ಟ್ ಚೆನ್ನಾಗಿ ಡ್ರೈವ್ ಬೇರೆ ಮಾಡ್ತಾ ಇದ್ದಾಳೆ. ಸ್ವಲ್ಪ ಇನ್ನೊಂದ್ 2 ತಿಂಗಳು ಬೇಗನೆ ತಂದ್ಕೊಟ್ಟಿದ್ರೆ ಇನ್ನ ಚೆನ್ನಾಗಿರ್ತಿತ್ತೇನೋ ಅನಿಸ್ತಾ ಇದೆ ನನಗೆ. ಚೆನ್ನಾಗಿದೆ. ಯಾರಿಗಾದ್ರೂ ಸೈಕಲ್ ತಗೊಡ್ಬೇಕು ಅನ್ಸಿದ್ರೆ ಟ್ರೈ ಮಾಡ್ಬೋದು, ಕ್ವಾಲಿಟಿ ಕೂಡ ಚೆನ್ನಾಗಿದೆ.
ತುಂಬಾ ಇಷ್ಟ ಆಯ್ತು ನನಗೆ. ಕಲರ್ ಕೂಡ ಚೆನ್ನಾಗಿದೆ, ರೆಡ್ ಕಲರ್ ಕೂಡ. ನಾನು ಸ್ವಲ್ಪ ಸಂಜೆ ಆಗ್ತಾ ಇದ್ದಂಗೆ ಮಳೆ ಶುರು ಹಚ್ಕೊಂಡ್ಬಿಡ್ತು. ನೋಡಿ ದಿನಾ ಮಳೆ ಬರ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಗ್ತಾ ಇದೆ. ಮಳೆ ಬಂದಿದ ತಕ್ಷಣ ಬಿಸಿಲು ಹೋಗ್ಬಿಡತ್ತೆ, ಎಲ್ಲ ಹೋಗ್ಬಿಡತ್ತೆ. ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ ನೋಡಿ. ಅಮ್ಮು ಅಜ್ಜಿ ಮನೇಲೆ ಸೇರ್ಕೊಂಡ್ಬಿಟ್ಲು. ಅಲ್ಲೇ ಇದ್ದಾಳೆ. ನಾನು ನಮ್ಮ ಮನೇಲಿದ್ದೀನಿ. ಬರ್ಲಿಲ್ಲ, ಸೈಕಲ್ ತಗೊಂಡು ಅಲ್ಲೇ ಇದ್ದಾಳೆ ಅವಳು. ತುಂಬಾ ಮಳೆ ಶುರು ಹಚ್ಕೊಂಡ್ಬಿಡ್ತು. ಅಮ್ಮ ಅಲ್ಲೇನೆ ಅವಳಿಗೆ ಕ್ಯಾರೆಟು ಆಲೂಗಡ್ಡೆ ತಿನ್ಸಿದ್ರಂತೆ. ಅದ್ ತಿಂದ್ಬಿಟ್ಟು ಆಟ ಆಡ್ತಾ ಇದ್ಲು. ಮನೆ ಕರ್ಕೊಂಡ್ ಬಂದಿದ ತಕ್ಷಣ ಯಾಕೋ ಟಯರ್ಡ್ ಆಗಿದ್ಲು ಅನ್ಸತ್ತೆ. ಬೆಳಗ್ಗೆಯಿಂದ ಸೈಕಲ್ ತುಳ್ದು ಆಟ ಆಡಿ ಜಾಸ್ತಿನೇ ಆಗ್ಬಿಟ್ಟಿತ್ತು ಅಲ್ವಾ. ಅದಾದ್ಮೇಲೆ ಅವಳು ಹಾಲು ಕುಡಿಸ್ದೆ, ಫೀಡ್ ಮಾಡಿಸಿದ ತಕ್ಷಣ ಹಾಗೆ ಮಲಗ್ಬಿಟ್ಲು. ಮತ್ತೆ ಎದ್ದೊಳ್ತಾಳೆ ಒಂದೊಂದ್ಸಾರಿ 11 ಗಂಟೆಗೆ ಎದ್ದೊಳ್ತಾಳೆ. ಆದ್ರೆ ಎದ್ದೊಳ್ಲಿಲ್ಲ, ತುಂಬಾ ಟಯರ್ಡ್ ಆಗಿದ್ಲು ಅಂತ ಅನ್ಸತ್ತೆ, ಮಲಗ್ಬಿಟ್ಲು. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮೇನ್ ಆಗಿ ನಾನು ಸೈಕಲ್ನ ತೋರ್ಸೋಣ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅನ್ಕೊಂಡೆ. ಅದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ಖಂಡಿತವಾಗ್ಲೂ ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್.